7 ವರ್ಷಗಳಿಂದ ಊರಿಗೆ ಮರಳಿರದ ತಂದೆ ಸೌದಿಯಿಂದ ಮರಳಿ ಬಂದಿದ್ದಾರೆ. ಮಗ ಜೈಲಲ್ಲಿದ್ದಾನೆ. ಪತ್ನಿ ಪ್ರಾಣಾಪಾಯದಿಂದ ಪಾರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ತನ್ನ 14 ವರ್ಷದ ಮಗ ಮಸೀದಿ ಪಕ್ಕದ ಕಬರ್ನಲ್ಲಿದ್ದಾನೆ. ಮನೆ ಸ್ಮಶಾನದಂತಾಗಿದೆ. ಕೇರಳದ ತಿರುವನಂತಪುರದಲ್ಲಿ ನಡೆದಿರುವ ಭೀಕರ ಹತ್ಯೆ ನಮಗೆ ಕಲಿಸುವ ಪಾಠ ಏನು? ಅಫಾನ್ ಎನ್ನುವ ಯುವಕನನ್ನು ಅಂಥದ್ದೊಂದು ಹಂತಕ ಮನಸ್ಥಿತಿಗೆ ತಂದಿಟ್ಟದ್ದಾದರೂ ಯಾವುದು? ಇಲ್ಲಿ ಯಾರು ತಪ್ಪಿತಸ್ಥರು? ಯಾರು ಈ ಹತ್ಯೆಗೆ ಹೊಣೆಗಾರರು? ಎಲ್ಲವನ್ನ ಹೇಳ್ತೇನೆ. ಅದಕ್ಕಿಂತ ಮೊದಲು ಒಂದು ವಿನಂತಿ. ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ. ಸುದ್ದಿಗಳ ಸಂತೆಯಿಂದ ಸತ್ಯ ಸುದ್ದಿಯನ್ನು ಹೆಕ್ಕಿಕೊಡೋದಕ್ಕೆ ನಿಮ್ಮ ಈ ಬೆಂಬಲ ನಮಗೆ ಬಹಳ ಅಗತ್ಯ. ವೀಕ್ಷಕರೇ, ಇದು ಎಡಿಟರ್ ಸ್ಪೆಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಅಫಾನ್ ಎನ್ನುವ ಯುವಕ 14 ವರ್ಷದ ತನ್ನ ತಮ್ಮನನ್ನ, ಚಿಕ್ಕಪ್ಪ ಮತ್ತು ಚಿಕ್ಕಮ್ಮರನ್ನ, ಅಜ್ಜಿ ಮತ್ತು ಗೆಳತಿಯನ್ನ ಕೊಂದು ಜೈಲು ಸೇರಿದ್ದಾನೆ. ಈ ಹತ್ಯೆಗೆ ಆತ ಕೊಟ್ಟಿರುವ ಕಾರಣ ಮತ್ತು ತಂದೆ ಇದೀಗ ಕೊಡ್ತಾ ಇರುವ ಕಾರಣಗಳಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಏನಿಲ್ಲ. ಇವರನ್ನೆಲ್ಲ ಕೊಂದು ಆತ ಪೊಲೀಸ್ ಠಾಣೆಗೆ ಹೋಗುವಾಗ ಮದ್ಯ ಸೇವಿಸಿದ್ದ ಎಂದು ಪೊಲೀಸರು ಹೇಳಿದ್ದಾರೆ. ಆತನು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದ ಎಂದು ಅವರು ಹೇಳಿದ್ದಾರೆ. ಈ ಹತ್ಯೆಗೆ ಸಾಲವೇ ಕಾರಣ ಎಂದು ಈ ಅಫಾನ್ ಹೇಳಿದ್ದರೆ ತಂದೆ ಕೂಡ ಅದನ್ನು ನಿರಾಕರಿಸಿಲ್ಲ. ಕಳೆದ 7 ವರ್ಷಗಳಿಂದ ಈ ಅಫಾನ್ ತಂದೆ ಅಬ್ದುಲ್ ರಹೀಂ ಅವರು ಊರಿಗೆ ಮರಳದೇ ಇರೋದಕ್ಕೆ ಒಂದು ಕಾರಣ ಇದೆ. ಅರಬ್ ವ್ಯಕ್ತಿಯಿಂದ ಒಂದು ಅಂಗಡಿಯನ್ನು ಅವರು ಬಾಡಿಗೆಗೆ ಪಡ್ಕೊಂಡಿದ್ರು. ತಿಂಗಳಿಗೆ 6,000 ರಿಯಾಲ್ ಬಾಡಿಗೆ. ಕೊರೋನಾಕ್ಕಿಂತ ಮೊದಲು ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ಮನೆ ಕಟ್ಟಿದ್ರು, ಕಾರು ಖರೀದಿಸಿದ್ರು. ಆದರೆ ಕೊರೋನಾ ಬಳಿಕ ವ್ಯಾಪಾರದಲ್ಲಿ ನಷ್ಟ ಆಗಲು ಪ್ರಾರಂಭ ಆಯಿತು. ಬಡ್ಡಿಗೆ ಸಾಲವನ್ನು ಪಡ್ಕೊಂಡ್ರು. ಬಳಿಕ ಯಮನಿನ ವ್ಯಕ್ತಿಯಿಂದ ಸಾಲವನ್ನು ಪಡೆದರು. ಅದಕ್ಕಾಗಿ ಅಂಗಡಿಯ ಲೈಸೆನ್ಸು, ಇಕಾಮಾ ಇತ್ಯಾದಿಗಳನ್ನು ಅಡವಿಟ್ರು. ಬಳಿಕ 30,000 ರಿಯಾಲ್ ಸಾಲ ಪಡ್ಕೊಂಡ್ರು. ಪಾಲಕ್ಕಾಡಿನ ಇನ್ನೊಬ್ಬ ವ್ಯಕ್ತಿಯ ಸಾಲಕ್ಕೂ ಅವರು ಜಾಮೀನು ನಿಂತರು. ಆ ವ್ಯಕ್ತಿ ವ್ಯಾಪಾರದಲ್ಲಿ ನಷ್ಟವಾಗಿ ಊರಿಗೆ ಮರಳಿದವರು ಮರಳಿ ಸೌದಿಗೆ ಹಿಂತಿರುಗಲಿಲ್ಲ. ಆದ್ದರಿಂದ ಅವರು ಪಡೆದ ಸಾಲವನ್ನು ಕೂಡ ಇವರೇ ಸಂದಾಯ ಮಾಡಬೇಕಾಯಿತು. ಈ ನಡುವೆ ಬಿಸ್ನೆಸ್ ಮುಳುಗಿ ಹೋಯಿತು. ಇಕಾಮಾ ಯಮನಿನ ವ್ಯಕ್ತಿಯ ಕೈಯಲ್ಲಿತ್ತು. ಅದನ್ನು ನವೀಕರಿಸಲು ಆಗಲಿಲ್ಲ. ತನ್ನ ಮೇಲೆ ಆ ವ್ಯಕ್ತಿ ಕೇಸ್ ಕೊಟ್ಟಿರಬಹುದು ಎಂದು ಭಯಪಟ್ಟು ತಲೆ ತಪ್ಪಿಸಿಕೊಂಡು ಸೌದಿಯ ಇನ್ನೊಂದು ಕಡೆ ಕಾರ್ ಸರ್ವಿಸ್ ಅಂಗಡಿಯಲ್ಲಿ ಕೆಲಸಕ್ಕೆ ನಿಂತರು. ಈ ಎಲ್ಲ ಮಾಹಿತಿಯನ್ನು ಮಾಧ್ಯಮದೊಂದಿಗೆ ಅವರು ಇದೀಗ ಹಂಚಿಕೊಂಡಿದ್ದಾರೆ. ಇದೀಗ ಸಮಾಜ ಸೇವಾ ಸಂಸ್ಥೆಗಳು ಸೇರಿಕೊಂಡು ಅವರ ದಂಡದ ಮೊತ್ತವನ್ನು ಕಟ್ಟಿ ಅವರನ್ನು ಭಾರತಕ್ಕೆ ಕಳುಹಿಸಿವೆ. ಅವರ ಮಗನದ್ದು ಇನ್ನೊಂದು ಕತೆ. ಆತ ಇವರು ಹೇಳದ ಕೆಲವು ಸಂಗತಿಗಳನ್ನು ಹೇಳಿದ್ದಾನೆ. ಹಣಕಾಸಿನ ಮುಗ್ಗಟ್ಟೆ ಈ ಹತ್ಯೆಗೆ ಕಾರಣ ಎಂದಾತ ಹೇಳಿದ್ದಾನೆ. ಒಂದು ಸಾಲವನ್ನು ತೀರಿಸೋದಕ್ಕೆ ಇನ್ನೊಂದು ಸಾಲವನ್ನು ಆತ ಪಡೆದಿದ್ದಾನೆ. ಆಡಂಬರದ ಮತ್ತು ಮೋಜಿನ ಬದುಕಿಗಾಗಿ ದುಡ್ಡನ್ನು ಧಾರಾಳ ಖರ್ಚು ಮಾಡಿದ್ದಾನೆ. ತಂದೆ ಮಾಡಿಟ್ಟಿರುವ ಸಾಲದ ಹೊರತು 65 ಲಕ್ಷ ರೂಪಾಯಿ ಬೇರೆ ಸಾಲ ಇದೆ ಎಂದಾತ ಹೇಳಿದ್ದಾನೆ. ಊರಿನ ಸುಮಾರು 13 ಮಂದಿಯಿಂದ ಆತ ದೊಡ್ಡ ಮಟ್ಟದಲ್ಲಿ ಸಾಲ ಪಡ್ಕೊಂಡಿದ್ದಾನೆ. ಅವರು ಹಿಂತಿರುಗಿಸುವಂತೆ ಒತ್ತಾಯಿಸಿದ್ದಾರೆ. ಒಂದು ಕಡೆ ತಂದೆಗೆ ಊರಿಗೆ ಬರಲಾಗದ ಕಷ್ಟ, ಇನ್ನೊಂದು ಕಡೆ ಸಾಲಗಾರರ ಕಾಟ ಆತನ ಮೇಲೆ ತೀವ್ರ ಪ್ರಭಾವವನ್ನು ಬೀರಿದೆ. ಈ ನಡುವೆ ಆತ ತನ್ನ ಬುಲೆಟನ್ನು ಅಡವಿಟ್ಟು ಹಣ ಪಡೆದಿದ್ದ. ಅದನ್ನು ಹಿಂತಿರುಗಿ ಪಡೆಯಲು ಸಾಧ್ಯವಾಗಲಿಲ್ಲ. ಮನೆಯಲ್ಲಿದ್ದ ಕಾರನ್ನು ಮೊದಲು 2.5 ಲಕ್ಷ ರೂಪಾಯಿಗೆ ಅಡವು ಇಡಲಾಗಿತ್ತು. ಬಳಿಕ ಅದನ್ನು 4 ಲಕ್ಷ ರೂಪಾಯಿಗೆ ಮಾರಲಾಯಿತು. ಅದರಿಂದ ತಂದೆಗೆ 1 ಲಕ್ಷ ರೂಪಾಯಿಯನ್ನು ಕಳುಹಿಸಿಕೊಟ್ಟಿರುವುದಾಗಿ ಆತ ಹೇಳಿದ್ದಾನೆ. ಒಬ್ಬರಿಂದ 1,200 ರೂಪಾಯಿ ಸಾಲ ಪಡೆದು ಹತ್ಯೆಗೆ ಬಳಸಲಾದ ಸುತ್ತಿಗೆಯನ್ನು ಆತ ಖರೀದಿಸಿದ್ದಾನೆ. ಅಜ್ಜಿಯನ್ನು ಕೊಂದು ಆಕೆಯ ಸರವನ್ನು ಮಾರಿ 74,000 ರೂಪಾಯಿಯನ್ನು ಪಡ್ಕೊಂಡಿದ್ದಾನೆ. ಮಾತ್ರ ಅಲ್ಲ, ಅದರಿಂದ 40,000 ರೂಪಾಯಿ ಸಾಲ ಸಂದಾಯ ಮಾಡಿದ್ದಾನೆ. ಆತನ ಗೆಳತಿಯ ಬಂಗಾರವನ್ನು ಅಡವಿಟ್ಟು 90,000 ರೂಪಾಯಿ ಸಾಲ ಪಡೆದಿದ್ದಾನೆ. ಆಕೆಯ ಬಂಗಾರವನ್ನು ಕೇಳತೊಡಗಿದ್ದಾಳೆ. ಮನೆಯವರಿಗೆ ಗೊತ್ತಾದರೆ ಕಷ್ಟ ಎಂದು ಆಕೆ ಹೇಳಿದ್ದಾಳೆ. ಇದು ಕೂಡ ಆತನ ಮೇಲೆ ಪರಿಣಾಮ ಬೀರಿದೆ. ಅಂದಹಾಗೆ ತಾಯಿ ಕ್ಯಾನ್ಸರ್ ರೋಗಿಯಾಗಿದ್ದಾರೆ. ಮನೆಯಲ್ಲಿನ ತೀವ್ರ ಆರ್ಥಿಕ ಸಂಕಷ್ಟದಿಂದ ಒಂದು ಬಾರಿ ಸಾಮೂಹಿಕ ಆತ್ಮಹತ್ಯೆಗೂ ನಿರ್ಧರಿಸಲಾಗಿತ್ತು ಎಂದಾತ ಹೇಳಿದ್ದಾನೆ. ಆದರೆ ತಾಯಿ ಆತ್ಮಹತ್ಯೆಯ ವಿಷಯದಲ್ಲಿ ಭೀತಿ ವ್ಯಕ್ತಪಡಿಸಿದರು. ಒಂದು ವೇಳೆ ತಾನು ಆತ್ಮಹತ್ಯೆ ಮಾಡಿಕೊಂಡು ತಾಯಿ ಮತ್ತು ತಮ್ಮ ಉಳಿದರೆ ಅವರ ಬದುಕು ಕಷ್ಟವಾಗಬಹುದು ಎಂದು ಅಂದುಕೊಂಡು ಈ ಹತ್ಯೆ ನಡೆಸಿದ್ದೇನೆ ಎಂದಾತ ಹೇಳಿದ್ದಾನೆ. ಅದೇ ವೇಳೆ ಈ ಹತ್ಯೆ ನಡೆಸಿದ ಬಳಿಕ ಆತ ಇಲಿಪಾಷಾಣವನ್ನು ತಿಂದು ಆತ್ಮಹತ್ಯೆಗೂ ಯತ್ನಿಸಿದ್ದಾನೆ. ಇದೇ ವೇಳೆ ಈ ಅಬ್ದುಲ್ ರಹೀಂ ಅವರು ಈ ಎಲ್ಲವನ್ನ ಒಪ್ಪಿಕೊಂಡಿಲ್ಲ. ಊರಲ್ಲಿ 5 ಲಕ್ಷ ರೂಪಾಯಿ ಸಾಲ ಇದೆ. ಸೆಂಟ್ರಲ್ ಬ್ಯಾಂಕ್ನಿಂದ ಲೋನ್ ಪಡ್ಕೊಂಡಿದ್ದೇನೆ. ಈ ಸಾಲವನ್ನು ತೀರಿಸುವುದಕ್ಕಾಗಿ ಮನೆ ಮಾರಾಟಕ್ಕೆ ನಿರ್ಧರಿಸಿದ್ದೆ ಎಂದವರು ಹೇಳಿದ್ದಾರೆ. ಮಗ ಊರಲ್ಲಿ ಫುಡ್ ಡೆಲಿವರಿ ಮಾಡ್ತಾ ಇದ್ದ ಎಂದು ಕೂಡ ಅವರು ಹೇಳಿದ್ದಾರೆ.
പറയാൻ പറ്റിയ സാഹചര്യം ഇതുവരെ ആയിട്ടില്ല. ഇല്ല, ഒന്നും ആയിട്ടില്ല. ഒരാഴ്ചക്ക് ശരിയാവും എന്ന് പറയുന്നുണ്ട്. കൃത്യമായിട്ടൊരു കണക്ക് പറയാൻ പറ്റത്തില്ല. ഞാൻ സൗദി അറേബ്യ ദമാമിലാണുള്ളത്. തടസ്സമെന്ന് ഒരു വിസ പ്രശ്നമാണ്. വിസ പുതുക്കാൻ 2.5 വർഷം കൊണ്ട് വിസയില്ലാതെ നിൽക്കുകയായിരുന്നു. കുറച്ച് സാമ്പത്തിക ബാധ്യതയുണ്ട്, അതാണ് വിഷയമായിട്ട് നിൽക്കുന്നത്. ആ 2.5 വർഷം കൊണ്ട് വിസയില്ലാതെ നിൽക്കുകയാണ്. അത് സാമൂഹ്യ പ്രവർത്തകൻ നാസർ എന്ന് പറയുന്ന അദ്ദേഹത്തിന്റെ കീഴിലാണ് ഞാനുള്ളത്. അദ്ദേഹമാണ് എന്നെ ശ്രമിച്ചുകൊണ്ടിരിക്കുന്നത്. അദ്ദേഹത്തിന്റെ കൊടുക്കാൻ ഞാൻ. ಆಡಂಬರದ ಬದುಕು, ಅದಕ್ಕಾಗಿ ಸಾಲ ಮತ್ತು ಸಾಲವನ್ನು ತೀರಿಸುವುದಕ್ಕಾಗಿ ಮತ್ತಷ್ಟು ಸಾಲ, ಒಂದು ಕುಟುಂಬದ ಬದುಕನ್ನೇ ನಾಶ ಮಾಡಿದ ಕತೆ ಇದು. 10 ಹಲವು ಕನಸುಗಳೊಂದಿಗೆ ಗಲ್ಫ್ ರಾಷ್ಟ್ರಕ್ಕೆ ತೆರಳಿದ ಅಬ್ದುಲ್ ರಹೀಂ ಅವರು ಇದೀಗ ಕನಸುಗಳೆಲ್ಲ ಕಮರಿದ ಭಾವನೆಯೊಂದಿಗೆ ಮರಳಿದ್ದಾರೆ. ಮಗ ಜೈಲಲ್ಲಿದ್ದರೆ ಇನ್ನೋರ್ವ ಪುಟ್ಟ ಮಗ ಕಬರ್ನಲ್ಲಿದ್ದಾನೆ. ಇನ್ನೊಂದು ಕಡೆ ಕೂಡಿಟ್ಟ ಸಾಲ ಇದೆ, ಮಾರಾಟಕ್ಕಿಟ್ಟ ಮನೆ ಇದೆ, ಮಾರಾಟವಾಗಿ ಹೋದ ಕಾರು, ಅಡವಿಗಿಟ್ಟ ಬೈಕು ಮತ್ತೆ ಮತ್ತೆ ಇರಿತಾ ಇದೆ. ಆಡಂಬರದ ಬದುಕು ಮತ್ತು ಬ್ಯಾಂಕುಗಳು ತೋರಿಸುವ ಸಾಲದ ಆಮಿಷಕ್ಕೆ ಬಲಿ ಬೀಳದೆ ಬಜೆಟ್ಗೆ ತಕ್ಕಂತೆ ಬದುಕನ್ನು ಕಟ್ಟಿಕೊಳ್ಳಿ ಎಂದು ಈ ಘಟನೆ ಸಾರಿ ಸಾರಿ ಹೇಳುತ್ತೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.